ಹೊಸದಾದ ಸಾಧನೆಗೆ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು, ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು. ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ, ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ. ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ, ಹೊಸದಾದ ಸಾಧನೆಗೆ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ, ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ. ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ, ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ. ಹೆಣ್ಣೇ ನೀ ಶಕ್ತಿ ರೂಪ, ಚಿಂತೆಯ ಬಿಟ್ಟು ಬಿಡು, ಪನ್ನೀರ ಸಿಂಚನ ಕೊಂದೆ ಮುಖವ ಒಡ್ಡಿಕೊಡು. ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು, ಹೋರಾಡು ನೀ ಹೊಸದಾದ ಸಾಧನೆಗೆ. ಓ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ, ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ. ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ, ಜೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ. ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು, ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು. ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ. ಓ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಒಳಗ್ ಬರ್ಬಹುದಾ? ನಮಸ್ಕಾರ ಮುತ್ತು. ನನ್ಗೆ ಗೊತ್ತಿದೆ ಇಲ್ಲಿಗೆ ಬಂದಿರೋದು. ನನ್ಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲಪ್ಪ. ನನ್ನ ಮೇಲೆ ಕೋಪಿಸ್ಕೊಳಕ್ ನಿನ್ಗೆ ಏನಯ್ಯ ಇದೆ? ನಿಜ ಹೇಳ್ಬೇಕು ಅಂತಂದ್ರೆ ನಾನ್ ನಿನ್ ಮೇಲೆ ಕೋಪ ಮಾಡ್ಕೋಬೇಕು. ಯಾಕೆ ಹೇಳು? ನಿನ್ನಿಂದ ನಿನ್ನ ಮಗಳಿಂದ ನಾನ್ ಕಷ್ಟಪಡ್ತಾ ಇರೋದು, ಅದಕ್ಕೆ. ಅಲ್ಲ, ಇನ್ನೊಬ್ರು ಕುಟುಂಬದ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ನಿಮ್ ಮಗಳನ್ನ ಹೆತ್ತಿದೀರಾ? ಅವಳ ಪಾಡ್ಗೆ ಅವಳು ಹೋಗೋದ್ ಬಿಟ್ಟು ಇವಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋಗಿ ಮಾಡಿದ್ಲು. ಕರ್ಕೊಂಡು ಹೋಗೋದ್ ಗೊತ್ತಿರೋಳ್ಗೆ ವಾಪಸ್ ಕರ್ಕೊಂಡ್ ಬರೋದ್ ಗೊತ್ತಿರ್ಬೇಕಲ್ವಾ? ಅದಕ್ಕೆ ಇವ್ರು ಹೋಗ್ಬೇಕಾಯ್ತು. ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತೀರಾ? ಇದೆಲ್ಲ ಅನಿರೀಕ್ಷಿತವಾಗಿ ನಡೆದಿದ್ದು. ನಾನೇನಾದ್ರೂ ಅವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ನಿಮ್ ಮಗಳನ್ನ ಕರ್ಕೊಂಡ್ ಬರ್ತಿದ್ದೆ. ನನ್ ಮಗಳನ್ನ ಮಾತ್ರ ಕರ್ಕೊಂಡ್ಬಂದು ನಿಮ್ ಮಗಳನ್ನ ಅಲ್ಲೇ ಬಿಟ್ಟು ಬರ್ತಿರ್ಲಿಲ್ಲ. ಅವತ್ ನಡೆದಿದ್ದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿ ಸಮಾಧಾನದ ಒಂದೆರಡು ಮಾತು. ಈಗ ಸಮಾಧಾನ ಹೇಳಿ ಏನೇ ಪ್ರಯೋಜನ?
ಅವತ್ತು ನಿನ್ನ ಮನೆಗೆ ಬಂದಾಗ ನನ್ನನ್ನು ಎಷ್ಟು ತಾತ್ಸಾರವಾಗಿ ನೋಡ್ದೆ? ಏನಂತೆ ನೀನು? ಹಣದ ಆಸೆಗೋಸ್ಕರ ನನ್ನ ಮಗಳನ್ನ ಯಾವನೋ ಒಬ್ಬ ಮುದುಕನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಇವತ್ತು ನೀನೇನ್ ಮಾಡ್ತಾ ಇದೀಯ? ಅಂಕಲ್, ನೀವ್ ಹೇಗಿದ್ದೀರಾ? ಅವನಿಗೇನಮ್ಮ, ಇಬ್ಬರು ಹೆಣ್ಮಕ್ಳಿದ್ದಾರೆ. ಡ್ರೈವಿಂಗ್ ನಲ್ಲಿ ಸಂಪಾದನೆ ಸಾಕಾಗ್ಲಿಲ್ಲ ಅಂತ ಅಂದ್ರೆ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗ ಅವನಿಗೆ ಗೊತ್ತಿದೆ. ನಾನಾದ್ರೂ ಗೌರವದಿಂದ ನನ್ನ ಮಗಳನ್ನ ಕೋಟ್ಯಾಧಿಪತಿ ಕೊಟ್ಟು ಮದುವೆ ಮಾಡ್ಕೊಡ್ತಾ ಇದ್ದೀನಿ. ಆದ್ರೆ ಈ ಮಹಾಶಯ ಮಗಳನ್ನ ಹೋಟ್ಲು ಕಳಿಸಿ ಸಂಪಾದನೆ ಮಾಡ್ತಾ ಇದ್ದಾನೆ. ನೀನು ಒಳ್ಳೆ ಅಪ್ಪನ, ನಾನು ಒಳ್ಳೆ ಅಪ್ಪನ? ಮುತ್ತು, ನೋಡು ಮುತ್ತು, ಮಾತಾಡುವಾಗ ಮಾತುಗಳನ್ನ ಸ್ವಲ್ಪ ಆಳದು ತೂಗಿ ಮಾತಾಡು. ನೀನು ಇಬ್ಬರು ಹೆಣ್ಮಕ್ಳ ತಂದೆ ಅನ್ನೋದನ್ನ ಮರಿಬೇಡ. ನನ್ನ ಮಗಳಿಂದಾಗಿ ನಿನ್ನ ಮಗಳು ಸ್ಟೇಷನ್ ಅಲ್ಲಿ ಹೋಗಿ ಕೂತ್ಲಲ್ಲ ನಾವು ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನೆಲ್ಲ ಕಂಡು ಮಾತಾಡಿಸಿ ಸಮಾಧಾನ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ. ತಪ್ಪು ನಡೆದ್ಮೇಲೆ ದುಃಖ ವಿಚಾರಿಸೋದಕ್ ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಮ್ ಕುಟುಂಬದ ವಿಚಾರದಲ್ಲಿ ನೀವ್ಯಾಕ್ರಿ ತಲೆ ತೋರಿಸ್ತೀರಾ? ನಿಮ್ ಮಗಳಾಕ್ರಿ ತಲೆ ತೋರಿಸ್ತಾಳೆ? ಅದಕ್ಕೂ ನಿಮ್ಗೂ ಏನ್ರಿ ಸಂಬಂಧ? ಅವಳಿಗೋಸ್ಕರ ತನ್ನ ಜೊತೆ ಬೇಕು ಅಂತ ಕರ್ಕೊಂಡು ಹೋದ್ಲಲ್ಲ, ಹೋದ್ ಜಾಗದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೀವು ಬಂದು ಇಲ್ಲಿ ಉತ್ತರ ಕೊಡ್ತಿದ್ರಾ? ಹೇಳ್ರಿ, ಕೊಡಕ್ಕಾಗ್ತಿತ್ತ ನಿಮ್ಗೆ? ಇಷ್ಟೊತ್ತಿಗೆ ತುಳಸಿ ಮದ್ವೆ ಆಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಿದ್ಲು. ಅದನ್ನ ನಿಮ್ ಮಗಳು ನಾಶ ಮಾಡ್ಬಿಟ್ಲು. ಹೆಣ್ಣು ಹೆತ್ರೆ ಮಾತ್ರ ಸಾಲ್ದುರಿ, ಚೆನ್ನಾಗಿ ಬೆಳೆಸ್ಬೇಕಾಗುತ್ತೆ. ಹೀಗ್ ಹೋಟ್ಲು ಅಲಿಯೋ ತರ ನಾವು ನಮ್ಮ ಮಗಳನ್ನ ಬೆಳೆಸಿಲ್ಲ. ತನ್ ಪಾಡು ತನ್ ಸುಮ್ನೆ ಇರೋ ತುಳಸಿನ ಜೊತೆ ಕರ್ಕೊಂಡು ಹೋಗಿ ಅವಳ ಜೀವನನ ನಾಶ ಮಾಡ್ಬೇಕು ಅಂತ ನೋಡಿದ್ಲು ನಿಮ್ ಮಗಳು. ನೋಡಮ್ಮ, ಇದರಲ್ಲಿ ನನ್ನ ಮಗಳದ್ದು ಏನ್ ತಪ್ಪು ಇಲ್ಲ. ಅವಳು ಯಾವಾಗ್ಲೂ ನ್ಯಾಯವಾಗೇ ನಡ್ಕೊಂತಾಳೆ. ಏನೋ ಪಾಪ ತುಳಸಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡು ಅವಳ ಜೊತೆ ಅವಳನ್ನ ಕರ್ಕೊಂಡು ಹೋದ್ಲು. ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ತಪ್ಪು. ಅದಕ್ಕೆ ಪಶ್ಚಾತ್ತಾಪ ಪಟ್ಕೊಂಡು ನಿಮ್ ಮಗಳನ್ನ ಕಂಡು ಒಂದೆರಡು ಸಮಾಧಾನದ ಮಾತಾಡೋಣ ಅಂತ ಬಂದೆ ಹೊರತು ನಿಮ್ಗಳ ಜೊತೆ ಎಲ್ಲ ನಾನು ಜಗಳ ಆಡೋದಕ್ಕೆ ಬರ್ಲಿಲ್ಲ. ನಮ್ಮ ಹುಡುಗಿಗೆ ಒಳ್ಳೇದ್ ಮಾಡೋದಕ್ಕೆ ಅವಳು ಯಾರು? ಏನೋ ಇಬ್ರು ಕೂಡಿ ಓದ್ತಿದ್ರು, ಹಾಗಂತ ಅಲ್ಲಿಗೆ ಆ ಸಂಬಂಧ ಮುಗ್ದು ಹೋಯ್ತು. ಅದು ಬಿಟ್ಟು ನಮ್ಮ ಕುಟುಂಬದ ವಿಚಾರಕ್ಕೆ ತಲೆ ಹಾಕೋದಕ್ಕೆ ಅವಳು ಯಾರು? ಮದನ್ ಗೋಪಾಲ್ ಸಾರು ಎಂತ ದೊಡ್ಡ ಮನುಷ್ಯರು. ಅಂತವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಅವ್ರನ್ನ ಜೈಲು ಕಳಿಸಿದ್ಲು. ಇವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಇವಳ ಬದುಕನೆ ನಾಶ ಮಾಡಕ್ ನೋಡಿದ್ಲು. ಒಬ್ಬ ಒಳ್ಳೆ ಮನುಷ್ಯನ ಮೇಲೆ ಸುಳ್ಳು ಹೇಳಿದ ಪಾಪ ನಿಮ್ಮನ್ನ ಜೈಲಲ್ಲಿ ಕೂರಿಸ್ತು. ನಾವು ಇದನ್ನೆಲ್ಲ ಸಹಿಸ್ಕೊಂಡು ಪಾಪ ಹುಡುಗಿ ಅಂತ ಸುಮ್ಮನಿದ್ಬಿಟ್ವಿ. ನಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ ಮಗಳನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತಿದ್ರು. ಇನ್ನು ಮುಂದೆ ನಮ್ ಕುಟುಂಬದ ಬಗ್ಗೆ ಅವಳೇನಾದ್ರೂ ವಿಚಾರ ಮಾಡಕ್ ಬಂದ್ರೆ ಅಥವಾ ನಮ್ ತುಳಸಿ ಬಗ್ಗೆ ಏನಾದ್ರೂ ವಿಚಾರ ಮಾಡಕ್ ಬಂದ್ರೆ ನಾನ್ ಸುಮ್ನಿರಲ್ಲ. ಗೊತ್ತಿರ್ಲಿ ನಿಮ್ಗಿದು. ಅಮ್ಮ, ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲಮ್ಮ. ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ. ಇನ್ನು ಒಂದು ಮಾತು ಹೆಚ್ಚಿಗೆ ಆಡಬೇಡ. ನಿನ್ನ ಮಗಳು ಎಲ್ಲಿ ಹಾಳಾಗಿ ಹೋದ್ರೆ ನನ್ಗೇನೆಯ? ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ಯಾವುದೇ ಕಾರಣಕ್ಕೂ ನಿನ್ನ ಮಗಳು ನನ್ನ ಮಗಳ ಜೊತೆ ಮಾತಾಡಕ್ ಕೂಡುದು, ಈ ಮನೆ ಹೊಸಲು ತುಳಿಯಕ್ ಕೂಡುದು ಅಷ್ಟು. ನೀನ್ ಸುಮ್ಮನೆ ಇರಮ್ಮ.
ವರದರಾಜ್, ಇನ್ನು ಸ್ವಲ್ಪ ದಿವಸಗಳಲ್ಲೇ ಮದನ್ ಗೋಪಾಲ್ ಜೊತೆ ನನ್ನ ಮಗಳ ಮದುವೆ ನಡೆಯುತ್ತೆ. ಇದ್ರ ಮಧ್ಯೆ ನಿನ್ನ ಮಗಳೇನಾದ್ರೂ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಲು, ಮದನ್ ಗೋಪಾಲ್ ಸರ್ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ದೊಡ್ಡವ್ರ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಅಂತ ನಿನಗೇ ಗೊತ್ತು. ಯೋಚನೆ ಮಾಡು, ನಿನ್ನ ಮಗಳಿಗೆ ಬುದ್ಧಿವಾದ ಹೇಳು. ಇನ್ನು ಹೆಚ್ಚಿಗೆ ಮಾತಾಡೋ ಅಗತ್ಯ ಇಲ್ಲ, ಹೊರಡಬಹುದು. ಅಮ್ಮ ತುಳಸಿ, ನನ್ನ ಮಗಳಿಂದ ನಿನಗೆ ಬಂದ ಕಷ್ಟಕ್ಕೆ ನಿನ್ನ ಕಣ್ಣಾರೆ ಕಂಡು ಒಂದೆರಡು ಸಮಾಧಾನದ ಮಾತಾಡೋಣ ಅಂತ ಬಂದೆ. ಅದು ಒಬ್ಬ ತಂದೆಯಾಗಿ ನಾನು ಮಾಡಬೇಕಾದ ಕರ್ತವ್ಯ. ಆದ್ರೆ ನನ್ನ ಮಗಳು ಎಲ್ಲಿ ಹಾಳಾಗೋದ್ರೂ ಪರವಾಗಿಲ್ಲ, ಅವ್ರಿಗೆ ಏನು ಆಗೋಲ್ಲ ಅಂತ ನಿಮ್ಮ ತಂದೆ ಹೇಳಿದ್ರು. ನಾನು ಆ ಥರ ಅಲ್ಲಮ್ಮ. ನನ್ನ ಮಗಳು ಎಷ್ಟು ಚೆನ್ನಾಗಿರ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅನ್ಕೊಂತೀನೋ, ನೀನು ಅಷ್ಟೇ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋನು. ನೀನ್ ಚೆನ್ನಾಗಿರ್ಬೇಕಮ್ಮ. ಬರ್ತೀನಮ್ಮ. ಅಜ್ಜಿ ದೀಪ ಅವರಪ್ಪ, ಅವ್ರ ಜೊತೆ ಎರಡು ಒಳ್ಳೆ ಮಾತಾಡ್ ಕಳಿಸ್ಬೋದಾಗಿತ್ತು. ನನಗ್ ಸಮಾಧಾನ ಹೇಳೋಕ್ ಬಂದವರು ಅವರೇ ನೊಂದ್ಕೊಂಡು ಹೋದ್ರು. ಅದಕ್ಕೆ ನಾವೇನಮ್ಮ ಮಾಡಕ್ಕಾಗುತ್ತೆ? ದೀಪ ನಿನ್ನನ್ನು ಕರ್ಕೊಂಡು ಹೋಗಿ ಎಲ್ಲಿ ಕಾಲೇಜಿಗೆ ಸೇರಿಸ್ಬಿಡ್ತಾಳೋ ಅಂತ ನಿಮ್ಮಪ್ಪನೂ ಚಿಕ್ಕಮ್ಮನೂ ಹೆದರ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ನೀವು ಹೋದ ಕಡೆನೂ ಸಮಸ್ಯೆ ಆಗೋಯ್ತು. ಅದು ಅವರಿಬ್ಬರಿಗೂ ತುಂಬಾ ಅನುಕೂಲ ಆಗೋಯ್ತು. ತುಳಸಿ, ದೀಪ ಅಪ್ಪನ ಜೊತೆ ನಿಮ್ಮಪ್ಪ ಒಂದು ಮಾತು ಹೇಳ್ದ, ಗಮನಿಸ್ತೀಯಾ? ನನ್ನ ಮಗಳಿಗೂ ಮದನ್ ಗೋಪಾಲ್ಗೂ ಆದಷ್ಟು ಬೇಗ ಮದುವೆ ಆಗುತ್ತೆ ಅಂತ ಹೇಳ್ದ. ಅದನ್ನ ನೀನು ಗಮನಿಸ್ತೀಯೋ ಇಲ್ವೋ? ಮದನ್ ಹೊರಗಡೆ ಬಂದ್ರೆ ಎಲ್ಲಕ್ಕಿಂತ ಮೊದಲು ನಿನಗೂ ಅವನಿಗೂ ಮದುವೆ ಮಾಡಿ ಮುಗಿಸ್ತಾನೆ ಅಂತ ನಾನು ಅವತ್ತೇ ಹೇಳಿದ್ದೆ. ನಿಮ್ಮಪ್ಪನ ಮನ್ಸಲ್ಲಿರೋದು ಹೇಗಾಚೆ ಬಂದ್ಬಿಡ್ತು ನೋಡು. ನಾನು ಇಷ್ಟಪಟ್ಟೆ ಮದನ್ ಗೋಪಾಲ್ನ ಮದುವೆ ಮಾಡಕ್ ಒಪ್ಕೊಂಡಿದ್ದೀನಿ ಅಂತ ನಿನ್ನ ಬಾಯಲ್ಲಿ ಕೋರ್ಟಲ್ಲಿ ಹೇಳೋ ಹಾಗೆ ಮಾಡ್ಬಿಟ್ಟ. ಆಮೇಲೆ ಇನ್ನೇನು, ಇನ್ನು ಅವನಿಷ್ಟು ಪ್ರಕಾರನೇ ಎಲ್ಲ ಸುಲಭವಾಗಿ ಮುಗ್ದು ಹೋಗುತ್ತೆ. ನನಗಪ್ಪನ ಮೇಲೆ ಯಾವ ಸಿಟ್ಟು ಇಲ್ಲ ಅಜ್ಜಿ. ಒಂದ್ ರೀತಿ ಯೋಚನೆ ಮಾಡಿ ನೋಡಿದ್ರೆ ಅಪ್ಪ ಇದುವರೆಗೂ ನನಗೆಲ್ಲ ಒಳ್ಳೇದನ್ನೇ ಮಾಡಿದ್ದಾರೆ. ನಾನು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಮಾನ ಕಟ್ಕೊಂಡು ಬಂದೋ ಆಮೇಲೆನೆ ಒಬ್ಳೆ ಹೋರಾಡಿ ಬದುಕನ್ನು ನಡೆಸೋದು ತುಂಬಾ ಕಷ್ಟ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ ಮುಂದೆ ನನಗೆ ಓದೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಂಗೊಂದು ದಾರಿನೇ ಕಾಣ್ತಿಲ್ಲ. ಆದ್ರೆ ಒಬ್ಳೆ ಹೋಗಿ ಮೋಸ ಹೋಗೋದಕ್ಕಿಂತ ನಾನು ಅಪ್ಪನ ಕೈನ ಹಿಡ್ಕೊಂಡು ಹೋಗ್ತೀನಿ ಅಜ್ಜಿ. ಅದೇ ನನ್ನನ್ನು ಕಾಪಾಡುತ್ತೆ. ಹಾಗಾದ್ರೆ ನೀನು ಮದನನ್ನ ಮದುವೆ ಆಗೋದಕ್ಕೆ ತಯಾರಾಗಿದ್ಯಾ ಅನ್ನೋ? ಅದೇ ನನ್ನ ವಿಧಿ ಆದ್ರೆ ಅದನ್ನ ಯಾರ ಕಚ್ಚಿ ಬದಲಾಯಿಸೋದಕ್ಕಾಗತ್ತೆ? ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಡಸ್ ಪುಸ್ ಕೊಯ್ ಕಟಾರ್. ಅವಲಕ್ಕಿ ಪವಲಕ್ಕಿ ಕಾನ್. ಸುನಂದಮ್ಮ, ನಮ್ ರಂಜಿತನ್ಗೆ ಹೇಗಾದ್ರೂ ಮಾಡಿ ಈ ಸಂಬಂಧನ ಮಾತಾಡಿ ಮುಗಿಸ್ಬಿಡ್ಬೇಕು. ಖಂಡಿತ. ನಾನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ಬಿಡ್ತೀನಿ.
ಹುಡುಗಿ ಹೇಗಿದ್ದಾಳೆ? ಅಮ್ಮ ಬಂದ್ರಲ್ಲ, ಅವ್ರನ್ನೇ ಕೇಳಿ ನೋಡು. ಸುನಂದ, ಅವ್ರು ಏನ್ ಹೇಳಿದ್ರು ಅಂತ ಕೂಡ್ಲೇ ನನ್ಗೆ ಹೇಳ್ಬೇಕು, ಆಯ್ತಾ? ನೀವೇನೇ ಹೇಳಿ ನಾಗರತ್ನ, ನಮ್ ರಂಜಿತಾ ಆ ಹುಡುಗಿಗ್ ತುಂಬಾ ಹಿಡಿಸ್ಬಿಟ್ಟಿದ್ದಾನೆ. ಆ ಹುಡುಗಿನ ಎಷ್ಟೊಂದ್ ನಗಿಸ್ತಾ ಇದ್ದ ನೋಡಿ. ಹಾ, ಹೌದು. ಅಮ್ಮ ಹುಡುಗಿ ಹೇಗಿದ್ದಾಳೆ? ಹುಡುಗಿನ ತುಂಬಾ ಲಕ್ಷಣವಾಗಿದ್ದಾಳೆ. ನಮ್ ದೇವ್ರಗೂಡಲ್ಲಿ ಮಹಾಲಕ್ಷ್ಮಿ ಇದ್ದಾಳಲ್ಲ, ಅವಳು ನೋಡಿದ್ರೆ ಇವಳು ನೋಡೋದ್ ಬೇಕೇ ಆಗಿಲ್ಲ, ಅಷ್ಟು ಚೆನ್ನಾಗಿದ್ದಾಳೆ. ಪೂಜಾ, ಊಟ ಆಯ್ತಾ? ಊಟ ಮಾಡ್ದೆ ಅಮ್ಮ. ಲಾವಣ್ಯ ಅತ್ತೆ ನನಗೆ ನೂಡಲ್ಸ್ ಮಾಡ್ಕೊಟ್ಟಿದ್ರು. ಲಾವಣ್ಯ, ಇದು ಎಷ್ಟು ದೊಡ್ಡ ಸಂಬಂಧ ಗೊತ್ತಾ? ನಮ್ ರಂಜಿತ್ನಿಗೆ ಇಷ್ಟು ದೊಡ್ಡ ಸಂಬಂಧ ಬರುತ್ತೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹುಡುಗಿ ಅಷ್ಟು ಶ್ರೀಮಂತಲಾದ್ರೂ ಎಷ್ಟು ಸರಳವಂತಳು ಗೊತ್ತಾ? ಒಂಚೂರು ಜಂಬನೇ ಇಲ್ಲ ಕಣೆ, ತುಂಬಿದ ಕೊಡ ತುಳುಕಲ್ಲ ಅನ್ನೋದನ್ನ ನಿರೂಪಿಸ್ಬಿಟ್ಲು. ಲಾವಣ್ಯ, ಖಾಲಿ ಕೊಡ ಕೂಡ ತುಳ್ಕೋದಿಲ್ಲ ಕಣೆ. ಒಂದ್ಸಲ ನೋಡಿದ ತಕ್ಷಣ ಯಾವುದೇ ನಿರ್ಧಾರಕ್ಕೂ ಬರೋದಕ್ಕಾಗೋದಿಲ್ಲ. ಪೂಜಾ ಬಾ. ನೋಡಿದ್ರೆ ಸುನಂದಮ್ಮ ಅವಳು ಆಡೋದನ್ನ, ನಮ್ ರಂಜಿತ್ನಿಗೆ ಇಷ್ಟು ದೊಡ್ಡ ಸಂಬಂಧ ಸಿಗುತ್ತೆ ಅಂತ ಅವಳು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇವತ್ತು ಆ ಹುಡುಗಿನ ಅವ್ರ ಮನೇನ ಎಲ್ಲ ನೋಡ್ಬಿಟ್ಲಾ, ಇವಳ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಚೆನ್ನೈಯಲ್ಲಿ ಅವ್ರ ಮನೆ ಇನ್ನೂ ದೊಡ್ಡದಾಗಿದೆಯಂತೆ. ನಾನು ಇವಳಿಗಿಂತ ದೊಡ್ಡ ಸಂಬಂಧನ ನಮ್ ರಂಜಿತ್ಗೆ ತರ್ತೀನಿ ಅಂತ ಹೇಳಿದ್ನಲ್ಲ, ಅದು ನನ್ ಬಾಯಿ ಚಪ್ಲಕ್ಕೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಆದ್ರೆ ನಾನ್ ಹೇಳಿದ್ದನ್ನ ಮಾಡ್ ತೋರಿಸ್ದೆ ನೋಡಿ, ಅದು ಅವಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ ಮುಂದೆ ಅವಳು ನನ್ ಮುಂದೆ ಏನಾದ್ರೂ ಮಾತಾಡಿದ್ರೆ ಕೇಳಿ. ಸ್ವಲ್ಪ ಕಾಫಿ ಕೊಡ್ಲಾ? ಏನು ಬೇಡಿ ನಾಗರತ್ನ, ನನ್ಗೆ ತುಂಬಾ ಕೆಲ್ಸ ಇದೆ, ನಾನಿನ್ ಬರ್ತೀನಿ. ಹಾ, ಅವ್ರು ಫೋನ್ ಮಾಡಿ ಏನ್ ಹೇಳಿದ್ರು ಅಂತ ಹೇಳಿ, ಆಯ್ತಾ? ಖಂಡಿತ ಹೇಳ್ತೀನಿ. ಆಯ್ತು. ಅಮ್ಮ, ಅವ್ರ ಹತ್ರ ದುಡ್ಡಿದ್ರೆ ಅವ್ರಿಗಾಯ್ತು, ಅದಕ್ಕೆ ನೀನ್ ಯಾಕಮ್ಮ ಅದಕ್ಕೆ ಚುಚ್ಚು ಮಾತಾಡ್ತಾ ಇದ್ಯಾ? ನಾನೆಲ್ಲೇ ಚುಚ್ಚು ಮಾತಾಡ್ದೆ? ರಂಜಿತ್ಗೆ ಬಂದಿರೋ ಸಂಬಂಧದ ಬಗ್ಗೆ ಮಾತಾಡ್ದೆ ಅಷ್ಟೇ. ಆಗಿರ್ಬಹುದು, ಆದ್ರೆ ನೀನು ಅದಕ್ಕೆ ಮುಂದೆ ಅವ್ರನ್ನ ಹೊಗಳಿ ಮಾತಾಡಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗೋದಿಲ್ವಾ ಅಮ್ಮ? ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಇರೋ ವಿಷಯನ ಹೇಳ್ದಾಗ ಅವಳು ಅಸೂಯೆ ಪಟ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ಆ ಹುಡುಗಿ ಚಿನ್ನದ ತಟ್ಟೆಲೆ ಊಟ ಮಾಡಿ ಬೆಳ್ದವಳು, ಆದ್ರೆ ಸ್ವಲ್ಪನೂ ಜಂಬ ಇಲ್ಲ. ನನ್ನ ನೋಡಿದ ತಕ್ಷಣ ಎಷ್ಟು ಗೌರವದಿಂದ ಹತ್ರ ಬಂದು ನನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ಲು. ಅದೇ ಇವಳು ಇಷ್ಟು ವರ್ಷದಲ್ಲಿ ಒಂದು ದಿನ ಆದ್ರೂ ನನ್ ಕಾಲಿಗೆ ನಮಸ್ಕಾರ ಮಾಡಿದಾಳ? ಹಾಗಾದ್ರೆ ನಿನ್ ಪ್ರಕಾರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬಿಟ್ರೆ ನಿನ್ ಮೇಲೆ ಗೌರವ ಇದೆ ಅಂತ ಅರ್ಥನಾ? ಹಾಗ್ ನೋಡಿದ್ರೆ ಇದುವರೆಗೂ ನಾನು ಯಾವತ್ತೂ ನಿನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಲ್ವಲ್ಲ. ನೀನ್ ನನ್ ಮಗಳು ಕಣೆ, ಅವಳು ನನ್ ಸೊಸೆ, ನೀನು ಅವಳು ಒಂದೇನಾ? ಅತ್ತೆ ಆದವಳಿಗೆ ಸೊಸೆ ಮರ್ಯಾದೆ ಕೊಡ್ಬೇಕು. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಥರನೇ ಅತ್ತೆ ಅನ್ನೋದು ಒಂದ್ ಸಂಬಂಧ. ಏನೋ IAS IPS ಓದಿ ಪದವಿ ತಗೊಂಡವ್ರ ಥರ ಅಲ್ಲ. ಅಲ್ಲ, ಅತ್ತೆ ಆಗಿರೋದು ಅಂದ್ರೆ ಪದವಿ ತಗೊಂಡವ್ರ ಥರ ಮಾತಾಡ್ತಾ ಇದೀಯ ನೀನು. ಎಲ್ಲಾರ ಮನೆಯಲ್ಲೂ ಅತ್ತೆ ಸೊಸೆ ಮಧ್ಯೆ ಸಮಸ್ಯೆ ಬರೋದಕ್ಕೆ ಕಾರಣ ಇಂಥದ್ದೊಂದು ಈಗೋ ಗೊತ್ತಿರ್ಲಿ. ಓಹೋ, ನೀನೇ ಅವಳಿಗೆಲ್ಲ ಹೇಳ್ಕೊಟ್ಟಿರೋ ತರ ಇದೆ ನೋಡೆ. ನೀನು ಅವಳು ನೋಡಿ ಹಾಳಾಗ್ಬೇಡ. ಹೋದ್ ಮನೇಲಿ ಅತ್ತೆಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ, ಅವಾಗ್ಲೇ ನೀನ್ ಬಾಳ್ ಚೆನ್ನಾಗಿರೋದಕ್ ಸಾಧ್ಯ. ಅಯ್ಯೋ, ನನ್ನನ್ ಬಿಟ್ಬಿಡಮ್ಮ, ಈಗ ಅದ್ ಮುಖ್ಯನಾ? ಸರಿ ಬಿಡು, ಹುಡುಗಿ ಮನೇಲಿ ಏನಾಯ್ತು? ಹುಡುಗಿ ಮನೆಯವ್ರು ಏನಂದ್ರು? ಅಣ್ಣ ಹುಡುಗಿನ ನೋಡಿದ್ನಾ? ಅವನೆಲ್ಲೇ ನೋಡ್ತಾನೆ, ಅವನಿಗೆ ಎಲ್ಲಿ ಹೋದ್ರೂ ಹುಡುಗಾಟನೆ. ಹುಡುಗಿನ ನೋಡಕ್ ಹೋದಾಗಾದ್ರೂ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಬೇಕು ತಾನೆ, ಅದು ಅರ್ಚ್ಕೋತಾನೆ ಇತ್ತು. ಇವನು ಎಷ್ಟ್ರ ಮಟ್ಟಿಗೆ ಆ ಹುಡುಗಿನ ನೋಡಿದಾನೋ ಆ ದೇವ್ರಿಗೆ ಗೊತ್ತು. ಆ ಹುಡುಗಿನ ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಅಮ್ಮ, ಏನೇ ಆದ್ರೂ ಅಣ್ಣನ ಒಂದ್ ಮಾತು ಕೇಳಿ ಆಮೇಲೆ ತೀರ್ಮಾನ ತಗೋಮ್ಮ. ಅವನಿಗೆ ಏನೇ ಗೊತ್ತಾಗುತ್ತೆ? ಯಾವಾಗ ನೋಡಿದ್ರು ಇದೇ ಮಾತನ್ನ ಹೇಳ್ತಿರ್ತೀಯಲ್ಲ ನೀನು. ಅವನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಾನೇ ತಾನೇ ನೋಡಿ ಮಾಡ್ಬೇಕು. ಹೋಗ್ ಅರ್ಧ kg ಬದ್ನೆಕಾಯಿ ತಗೊಂಡ್ ಬಾರೋ ಅಂತ ಹೇಳಿದ್ರೆ 4 ಸೌತೆಕಾಯಿ ಹೊತ್ಕೊಂಡ್ ಬರ್ತಾನವನು. ಅದೇ ಈ ಹುಡುಗಿನ ಮದ್ವೆ ಆದ್ರೆ ನಮ್ ರಂಜಿತ್ ಬಾಳು ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಶ್ರೀಮಂತೆ ಆದ್ರೂ ಒಂಚೂರು ಜಂಬ ಇಲ್ಲ ಗೊತ್ತಾ ಆ ಹುಡುಗಿಗೆ. ಅದಕ್ಕೆ ಅವಳೇ ಈ ಮನೆ ಸೊಸೆ ಅಂತ ನಾನ್ ತೀರ್ಮಾನ ಮಾಡಾಯ್ತು.